ಸಾಧಾರಣ ಕಾಲದ 9ನೆಯ ಶನಿವಾರ. ಪೌಲನು ತಿಮೋಥೆಯನಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಪ್ರಿಯ ಪುತ್ರ ತಿಮೋಥೆಯನೇ, ದೇವರ ಸಮಕ್ಷಮದಲ್ಲಿ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರ್ಪನ್ನು ಕೊಡಲು ಬರುವ ಕ್ರಿಸ್ತ ಯೇಸುವಿನ ಸಮಕ್ಷಮದಲ್ಲಿ ನಾನು ಅವರ ಪ್ರತ್ಯಕ್ಷತೆಯನ್ನು ಸಾಮ್ರಾಜ್ಯವನ್ನು ಮುಂದಿಟ್ಟು ನಿನಗೆ ಆಜ್ಞಾಪಿಸುವುದೇನೆಂದರೆ, ನೀನು ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕಾಲ ಅಕಾಲಗಳನ್ನು ಲೆಕ್ಕಿಸದೆ ಬೋಧಿಸು. ಸತ್ಯವನ್ನು ಮನಗಾಣಿಸು, ತಪ್ಪನ್ನು ತಿದ್ದು, ಒಳ್ಳೆಯದನ್ನು ಪ್ರೋತ್ಸಾಹಿಸು, ತಾಳ್ಮೆಯನ್ನು ಕಳೆದುಕೊಳ್ಳದೆ ಉಪದೇಶ ಮಾಡು. ಜನರು ಸದ್ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರಿಗಳಾಗುವ ಕಾಲವು ಬರುತ್ತದೆ. ತಮ್ಮ ದುರಿಚ್ಛೆಗಳಿಗೆ ಅನುಗುಣವಾಗಿ ಬೋಧಿಸುವವರಿಗೆ ಕಾತರದಿಂದ ಕಿವಿಗೊಡಲು ಕೂಡಿಕೊಳ್ಳುತ್ತಾರೆ. ಸತ್ಯಕ್ಕೆ ಕಿವಿಗೊಡದೆ ಕಟ್ಟು ಕಥೆಗಳನ್ನು ಕೇಳಲು ಅಲೆದಾಡುತ್ತಾರೆ. ಆದರೆ ನೀನು ಎಲ್ಲ ಸನ್ನಿವೇಶಗಳಲ್ಲೂ ಸ್ಥಿರಚಿತ್ತದಿಂದಿರು. ಕಷ್ಟವನ್ನು ಸಹಿಸಿಕೋ, ಶುಭ ಸಂದೇಶವನ್ನು ಸರಿಯಾಗಿ ನಿರ್ವಹಿಸು. ನಾನು ಯಜ್ಞ ಪಶುವಾಗಿ ಅರ್ಪಿತನಾಗುವ ಸಮಯವೂ ಬಂದಿದೆ. ಈ ಲೋಕದಿಂದ ತೆರಳಬೇಕಾದ ಕಾಲವು ಕೂಡಿ ಬಂದಿದೆ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ನನ್ನ ಓಟವನ್ನು ಮುಗಿಸಿದ್ದೇನೆ. ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ಅದನ್ನು ನೀತಿವಂತ ನ್ಯಾಯಾಧಿಪತಿಯಾದ ಪ್ರಭು ಆ ದಿನದಂದು ನನಗೆ ಕೊಡುವರು. ನನಗೆ ಮಾತ್ರವಲ್ಲ, ಅವರ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ನಿರೀಕ್ಷಿಸುತ್ತಿರುವ ಎಲ್ಲರಿಗೂ ಕೊಡುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ನಿನ್ನ ಗುಣಗಾನ ನನ್ನ ಬಾಯಿ ತುಂಬ, ನಿನ್ನ ಘೋಷಣೆ ನನಗೆ ದಿನವಾದ್ಯಂತ. ವೃದ್ಧಾಪ್ಯದಲ್ಲಿ ನನ್ನ ತಳ್ಳಿ ಬಿಡಬೇಡಯ್ಯ, ಶಕ್ತಿ ಕುಂದುತ್ತಿರುವಾಗ ಕೈ ಬಿಡಬೇಡಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು, ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನ್ನು. ಸ್ವಾಮಿ ದೇವ, ಸ್ಮರಿಸುವೆನು ನಿನ್ನ ಮಹತ್ ಕಾರ್ಯಗಳನ್ನೇ. ದೇವ, ಬಾಲ್ಯಾರಭ್ಯ ನನಗೆ ಬೋಧಿಸಿರುವೆಯಲ್ಲವೇ. ನಿನ್ನ ಅದ್ಭುತ ಕಾರ್ಯಗಳನ್ನೆಂದಿಗೂ ನಾ ಘೋಷಿಸುತ್ತಿರುವೆ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ನಿನ್ನ ಸತ್ಯತೆಗಾಗಿ ಹೋ ಎನ್ನ ದೇವ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸುವೆನಯ್ಯ. ಇಸ್ರಾಯೇಲಿನ ಆ ಪರಮ ಪಾವನ ಪ್ರಭುವಿನ ವೀಣೆ ವಾದ್ಯದೊಂದಿಗೆ ಕೀರ್ತಿಸುವೆನಯ್ಯ. ಶ್ಲೋಕ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಹಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಜನಸಮೂಹವು ಸಂತಸ ಚಿತ್ತದಿಂದ ಯೇಸುವಿನ ಮಾತುಗಳನ್ನು ಆಲಿಸುತ್ತಿತ್ತು. ಯೇಸು ತಮ್ಮ ಉಪದೇಶವನ್ನು ಮುಂದುವರಿಸುತ್ತಾ, ಧರ್ಮಶಾಸ್ತ್ರಿಗಳ ಬಗ್ಗೆ ಎಚ್ಚರಿಕೆ. ಅವರು ನಿಲುವಂಗಿಗಳನ್ನು ಧರಿಸಿಕೊಂಡು ತಿರುಗಾಡುತ್ತಾರೆ. ಪೇಟೆ ಬೀದಿಗಳಲ್ಲಿ ವಂದನೋಪಚಾರಗಳನ್ನು, ಪ್ರಾರ್ಥನಾ ಮಂದಿರಗಳಲ್ಲಿ ಉನ್ನತ ಆಸನಗಳನ್ನು, ಔತಣ ಸಮಾರಂಭಗಳಲ್ಲಿ ಶ್ರೇಷ್ಠ ಸ್ಥಾನಗಳನ್ನು ಅಪೇಕ್ಷಿಸುತ್ತಾರೆ. ವಿಧವೆಯರ ಮನೆ ಮಾರುಗಳನ್ನು ದೋಚಿಕೊಳ್ಳುವ ಈ ಜನ ನಟನೆಗಾಗಿ ದೀರ್ಘವಾಗಿ ಜಪತಪಗಳನ್ನು ಮಾಡುತ್ತಾರೆ. ಇವರನ್ನು ದೇವರು ಬಹಳ ಕಠಿಣವಾದ ದಂಡನೆಗೆ ಗುರಿಪಡಿಸುವರು ಎಂದರು. ಯೇಸು ದೇವಾಲಯದಲ್ಲಿ ಕಾಣಿಕೆ ಪೆಟ್ಟಿಗೆಗಳಿಗೆ ಎದುರಾಗಿ ಕುಳಿತಿದ್ದರು. ಜನರು ಅದರಲ್ಲಿ ಹಣ ಹಾಕುವ ರೀತಿ ಅವರ ಕಣ್ಣಿಗೆ ಬಿತ್ತು. ಅನೇಕರು ಹೆಚ್ಚು ಹೆಚ್ಚು ಹಣವನ್ನು ಹಾಕುತ್ತಿದ್ದರು. ಅಷ್ಟರಲ್ಲಿ ಬಡ ವಿಧವೆಯೊಬ್ಬಳು ಅಲ್ಲಿಗೆ ಬಂದಳು. ತಾಮ್ರದ ಚಿಕ್ಕ ನಾಣ್ಯಗಳೆರಡನ್ನು ಕಾಣಿಕೆಯಾಗಿ ಹಾಕಿದಳು. ಆಗ ಯೇಸು ತಮ್ಮ ಶಿಷ್ಯರನ್ನು ಕರೆದು, ಕಾಣಿಕೆ ಪೆಟ್ಟಿಗೆಯಲ್ಲಿ ಹಣ ಹಾಕಿದ ಎಲ್ಲರಿಗಿಂತಲೂ ಈ ವಿಧವೆ ಹೆಚ್ಚಾಗಿ ಅರ್ಪಿಸಿದಳು ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಇವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಇತ್ತರು. ಈಕೆಯಾದರೂ ತನ್ನ ಕಡು ಬಡತನದಲ್ಲೂ ತನ್ನಲ್ಲೇ ಇದ್ದುದೆಲ್ಲವನ್ನು ಅರ್ಪಿಸಿದಳು. ತನ್ನ ಜೀವನಾಧಾರವನ್ನೇ ಕೊಟ್ಟು ಬಿಟ್ಟಳು ಎಂದರು. ಪ್ರಭುವಿನ ಶುಭ ಸಂದೇಶ.
ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನಾನಿನ್ನನ್ನು ಮರೆತಿಲ್ಲ, ನಿನ್ನ ಇತಿಹಾಸ ಬದಲಾಯಿಸಲು ನಾನು ಸಿದ್ಧನಾಗುತ್ತಿದ್ದೇನೆ. ಲೋಕದ ಲೆಕ್ಕಾಚಾರಗಳು ಇಲ್ಲಿಗೆ ಮುಗಿದಿರಬಹುದು, ಆದರೆ ನನ್ನ ಕೃಪೆಯ ಅಧ್ಯಾಯ ಶುರುವಾಗಿದೆ. ನೆಮ್ಮದಿಯಿಂದ ಇರು ನನ್ನ ಮಗನೇ, ನನ್ನ ಮಗಳೇ. ನಾನೇ ನಿನ್ನ ಕಾವಲುಗಾರ. ಯಾರಿಗೂ ಕಾಣದ ನಿನ್ನ ಕಣ್ಣೀರನ್ನು ನನ್ನ ಕೈಯಲ್ಲಿ ಹಿಡಿದಿಟ್ಟಿರುವೆನು. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ಎಲ್ಲರ ಮುಂದೆ ನಗುತ್ತಾ ನಿನ್ನವರ ನೀ ಸಲಹುತ್ತಾ, ಒಂಟಿಯಾಗಿ ಅಳುವ ನಿನ್ನ ಭಾರನ ಬಲ್ಲೆ. ಎಲ್ಲ ಸರಿ ಹೋಗುವುದು ಎಂದು ಎಲ್ಲರಿಗೂ ಧೈರ್ಯ ಹೇಳಿ, ಒಳಗೆ ನೀ ಕುಸಿದು ಬಿದ್ದ ಆ ಕ್ಷಣವಾನ ಬಲ್ಲೆ. ನಿನ್ನ ಮುರಿದ ಹೃದಯವನ್ನು ನಾನೇ ಸರಿ ಮಾಡುವೆ ಮಗನೇ, ನಾನೇ ಸರಿ ಮಾಡುವೆ ಮಗಳೇ. ಯಾರಿಗೂ ಕಾಣದ ನಿನ್ನ ಕಣ್ಣೀರನ್ನು ನನ್ನ ಕೈಯಲ್ಲಿ ಹಿಡಿದಿಟ್ಟಿರುವೆನು. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ಯೇಸುವೆ ಬದುಕು ಎಂದ ನಿನ್ನ ನಿಟ್ಟುಸಿರ ನನ್ನ ಎದೆಯಾಳದಲ್ಲಿ ನಾ ಕೇಳಿಸಿಕೊಂಡಿರುವೆ. ಲೋಕಕ್ಕೆ ನೀನು ಸೋತಿರಬಹುದು, ನನ್ನ ಕಣ್ಣಿಗೆ ಎಂದು ಗೆದ್ದಿರುವೆ. ನಿನ್ನ ಯೋಗ್ಯತೆ ನೋಡಿನ ನಿನ್ನ ಆರಿಸಲಿಲ್ಲ, ನಿನ್ನ ಬಲಹೀನತೆಯಲ್ಲೇ ನನ್ನ ಬಲವನ್ನು ತೋರ್ಪಡಿಸುವೆ. ಯಾರಿಗೂ ಕಾಣದ ನಿನ್ನ ಕಣ್ಣೀರನ್ನು ನನ್ನ ಕೈಯಲ್ಲಿ ಹಿಡಿದಿಟ್ಟಿರುವೆನು. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ಜೊತೆಗೆ, ಜೊತೆಗೆ. ನರಳದಿರು ನನ್ನ ಮಗನೇ, ಮಗಳೇ. ನಾನಿರುವೆ ನಿನ್ನ ಜೊತೆಗೆ, ಜೊತೆಗೆ. ತುರಿದು ದನಿದು ಬಂದು ಶೂನ್ಯವನ್ನೇ ದಿಟ್ಟಿಸುತ್ತ ಬರಿಗೈಲಿ ನೀ ಮಲಗುವ ಆ ರಾತ್ರಿಯ ನಾ ಬಲ್ಲೆ. ಪ್ರಾರ್ಥನೆ ಕೇಳಲಿಲ್ಲವೇ, ದೇವರಿಗೆ ದಯೆಯೇ ಇಲ್ಲವೇ? ಅಪನಂಬಿಕೆಯ
ಮೌನ ನಿನ್ನನ್ನು ಆವರಿಸುವಾಗ ನಾನಿನ್ನನ್ನು ಮರೆತಿಲ್ಲ. ನಿನ್ನ ಇತಿಹಾಸ ಬದಲಾಯಿಸಲು ನಾನು ಸಿದ್ಧನಾಗುತ್ತಿದ್ದೇನೆ. ಲೋಕದ ಲೆಕ್ಕಾಚಾರಗಳು ಇಲ್ಲಿಗೆ ಮುಗಿದಿರಬಹುದು, ಆದರೆ ನನ್ನ ಕೃಪೆಯ ಅಧ್ಯಾಯ ಶುರುವಾಗಿದೆ. ನೆಮ್ಮದಿಯಿಂದ ಇರು ನನ್ನ ಮಗನೇ, ನನ್ನ ಮಗಳೇ. ನಾನೇ ನಿನ್ನ ಕಾವಲುಗಾರ. ಅಮ್ಮ ಅಮ್ಮ ಆರೋಗ್ಯ ಮಾತೆ.
ಕೃಪೆಯನ್ನು ನೆನಸುವೆಯೋ ಮಾನವ. ಶಾಶ್ವತವು ಮಹೋನ್ನತವು ಕ್ರಿಸ್ತನ ಕೃಪೆಯು. ದೇವರ ಕೃಪೆಯನ್ನು ನೆನಸುವೆಯೋ ಮಾನವ. ಶಾಶ್ವತವು ಮಹೋನ್ನತವು ಕ್ರಿಸ್ತನ ಕೃಪೆಯು. ಪುಣ್ಯಕ್ರಿಯೆಗಳಿಂದ ನೀ ಪರಲೋಕವ ಕಾಣಲಾರೆ. ದಾನ ಧರ್ಮಗಳಿಂದ ನೀ ಆತ್ಮರಕ್ಷಣೆ ಹೊಂದಲಾರೆ. ಕ್ರಿಸ್ತ ಯೇಸುವನಿ ಸ್ವೀಕರಿಸುವೆಯೋ ನಿತ್ಯ ರಕ್ಷಣೆ ಹೊಂದುವೆಯೋ. ಕ್ರಿಸ್ತ ಯೇಸುವನಿ ಸ್ವೀಕರಿಸುವೆಯೋ ನಿತ್ಯ ರಕ್ಷಣೆ ಹೊಂದುವೆಯೋ. ದೇವರ ಕೃಪೆಯನ್ನು ನೆನಸುವೆಯೋ ಮಾನವ. ಶಾಶ್ವತವು ಮಹೋನ್ನತವು ಕ್ರಿಸ್ತನ ಕೃಪೆಯು. ನೀ ಕ್ರಿಸ್ತನ ಕೃಪೆಯನ್ನು ಬೇಡೆಂದು ಜರಿಯದಿರು. ಆತನ ಪ್ರೀತಿಯನ್ನು ತಾತ್ಸಾರ ಮಾಡದಿರು. ನಿನ್ನಗಾಗಿಯೇ ಆತ ಮಾಡಿದನು ಎಂದು ನಂಬಿ ರಕ್ಷಣೆ ಪಡಕೋ. ನಿನಗಾಗಿಯೇ ಆತ ಮಾಡಿದನು ಎಂದು ನಂಬಿ ರಕ್ಷಣೆ ಪಡಕೋ. ದೇವರ ಕೃಪೆಯನ್ನು ನೆನಸುವೆಯೋ ಮಾನವ. ಶಾಶ್ವತವು ಮಹೋನ್ನತವು ಕ್ರಿಸ್ತನ ಕೃಪೆಯು.